ಇವತ್ತಿನ ಫೈನಲ್ ಪಂದ್ಯದಲ್ಲಿ ಅನಿವಾರ್ಯವಾಗಿ ಬದಲಾವಣೆ ಮಾಡಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡದಲ್ಲಿ ದೊಡ್ಡ ಬದಲಾವಣೆಯೂ ಕಂಡು ಬರುತ್ತಿದೆಯಾ? ಹೌದು ವೀಕ್ಷಕರೇ, ಇವತ್ತು ನಡೆಯುವ ಫೈನಲ್ ಹಂತದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡದಲ್ಲಿ ಪ್ರಮುಖ ಬದಲಾವಣೆಗಳಾಗುತ್ತಿದ್ದು, ಹಾಗೆ ವೀಕ್ಷಕರೇ ಭಾರತ ತಂಡವು ಫೈನಲ್ ಪಂದ್ಯದಲ್ಲಿ ಹೊಸ ತಂಡದಂತೆ ಕಣಕ್ಕಿಳಿಯಲಿದೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಕಾರ ಇವತ್ತಿನ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕೆಂದು ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಇವತ್ತು ಜೂನ್ 29, ಅಂದರೆ ವೀಕ್ಷಕರೇ ಫೈನಲ್ ಹಂತಕ್ಕೆ 2 ತಂಡಗಳು ಬಂದು ನಿಂತಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಸಂಜೆ ಸುಮಾರು 8 ಗಂಟೆಗೆ ಆರಂಭವಾಗಲಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಮಳೆ ಬರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಕೆನ್ನಿಂಗ್ಸ್ಟನ್ನ ಓವಲ್ ಬಾರ್ಬಡೋಸ್ ಕ್ರೀಡಾಂಗಣದಲ್ಲಿ ನೆರವೇರಲಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯಕ್ಕಾಗಿ ಇದೀಗ ವೀಕ್ಷಕರ ಭಾರಿ ಸಿದ್ಧತೆ ನಡೆದಿದೆ. ಹೌದು ವೀಕ್ಷಕರೇ, ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಪಂದ್ಯವು ಆರಂಭವಾಗಲಿದ್ದು, ಹಾಗೆ ವೀಕ್ಷಕರೇ ನಮಗೆ ಬಂದಿರುವಂಥ ಅಪ್ಡೇಟ್ಸ್ ಪ್ರಕಾರ ಇದೀಗ ವೀಕ್ಷಕರೇ ಭಾರತ ತಂಡದಲ್ಲಿ ಒಂದಿಷ್ಟು ಬದಲಾವಣೆಗಳು ಕಂಡು ಬಂದಿವೆ ಎಂದು ಅಪ್ಡೇಟ್ಸ್ ಬರುತ್ತಿದೆಯಾ. ವೀಕ್ಷಕರೇ, ಆ ಒಂದು ಅಪ್ಡೇಟ್ಸ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಹೌದು ವೀಕ್ಷಕರೇ, ಜಾಲತಾಣಗಳ ವರದಿ ಪ್ರಕಾರ ಟೀಮ್ ಇಂಡಿಯಾ ತಂಡದಲ್ಲಿ ನಂಬರ್ 3ನಲ್ಲಿ ವಿರಾಟ್ ಕೊಹ್ಲಿ ಅವರು ಬರುವಂಥ ಸಾಧ್ಯತೆಗಳು ಕಂಡು ಬಂದಿದ್ದು, ಹಾಗೆ ವೀಕ್ಷಕರೇ ಶಿವಮ್ ದುಬೆ ಅವರ ಜಾಗದಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಚಾನ್ಸ್ ಕೊಟ್ಟು ರೋಹಿತ್ ಶರ್ಮಾ ಅವರ ಜೊತೆ ಓಪನಿಂಗ್ ಮಾಡುವಂಥ ಸಾಧ್ಯತೆಗಳು ಇವತ್ತಿನ ಪಂದ್ಯದಲ್ಲಿ ಕಂಡು ಬರುತ್ತಿವೆ. ವೀಕ್ಷಕರೇ, ಈ ಒಂದು ದಿಗ್ಗಜರ ವರದಿಯಾಗಲಿ ಹಾಗೆ ಸೋಷಿಯಲ್ ಮೀಡಿಯಾಗಳ ವರದಿ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಪಂದ್ಯದಲ್ಲಿ ನಂಬರ್ 3ಯಲ್ಲಿ ಕಣಕ್ಕಿಳಿಯಬಹುದು ಎಂದು ಅಪ್ಡೇಟ್ಸ್ಗಳು ಬರುತ್ತಿವೆ. ಮತ್ತು ಇನ್ನು ವೀಕ್ಷಕರೇ, ಶಿವಮ್ ದುಬೆ ಅವರಿಗೆ ಚಾನ್ಸ್ ಕೊಟ್ಟಿದ್ದು ನೋಡಬೇಕಾದರೆ ಅವರಿಗೆ ಬಹಳ ಚಾನ್ಸ್ ಸಿಕ್ಕಿದ್ದು, ಹಾಗೆ ಯಾವುದೇ ಒಂದು ಪಂದ್ಯದಲ್ಲಿ ಅಷ್ಟು ಒಳ್ಳೆಯ ಪ್ರದರ್ಶನ ಕೊಟ್ಟಿಲ್ಲ. ಹಾಗೆ ವೀಕ್ಷಕರೇ, ಇವತ್ತಿನ ಪಂದ್ಯದ ಯಾವುದೇ ಒಂದು ಅಪ್ಡೇಟ್ಸ್ ಬಂದರೆ ನಮ್ಮ ಚಾನಲ್ನಲ್ಲಿ ತಿಳಿಸುತ್ತೇವೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.